ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಕಂಟ್ರೋಲ್ಗೆ ಪೊಲೀಸ್ ಇಲಾಖೆ ಹೊಸ ಪ್ಲಾನ್ ಅನ್ನು ಮಾಡಿದೆ. ಬೆಂಗಳೂರು ಟೆಕಿಗಳಿಗೆ ಪ್ರತಿ ಬುಧವಾರದಂದು ವರ್ಕ್ ಫ್ರಮ್ ಹೋಮ್ ಮಾಡುವಂತೆ ಐಟಿ ಕಂಪನಿಗಳಿಗೆ ಸಲಹೆಯನ್ನು ಕೊಟ್ಟಿದೆ. ಐಟಿ ಕಂಪನಿಗಳು ಇರುವ ಪ್ರದೇಶಗಳು ಅಥವಾ ಸುತ್ತಲಿನ ಪ್ರದೇಶಗಳಲ್ಲಿ ಟ್ರಾಫಿಕ್ ಜಾಮ್ ವಿಪರೀತವಾಗಿ ಆಗ್ತಾ ಇದೆ. ಹೀಗಾಗಿ ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಕಾರ್ತಿಕ್ ರೆಡ್ಡಿ ಸಲಹೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಪೊಲೀಸರು ಕೊಡ್ತಾ ಇರುವಂತಹ ಸಲಹೆ ಏನು ಅದನ್ನು ಗಮನಿಸೋದಾದರೆ, ಪೀಕ್ ಅವರ್ ಬಿಟ್ಟು ಬೆಳಗ್ಗೆ 7:30ರಿಂದ 8 ಗಂಟೆಯ ಅವಧಿಯೊಳಗೆ ಕಂಪನಿಯನ್ನು ಆರಂಭ ಮಾಡಿ ಅಂತ. ಇನ್ನು ಔಟರ್ ರಿಂಗ್ ರೋಡ್ನಲ್ಲಿ ಇರುವ ಕಂಪನಿಗಳ ಸಮಯವನ್ನು ಕೂಡ ಬದಲಾವಣೆ ಮಾಡಿಕೊಳ್ಳಿ ಅನ್ನುವಂತಹ ಸಲಹೆ. ಪ್ರತಿ ಬುಧವಾರ ವರ್ಕ್ ಫ್ರಮ್ ಹೋಮ್ಗೆ ಸಲಹೆನ ಕೊಡಲಾಗಿದೆ. ಐಟಿ ಕಂಪನಿಗಳು ಬಿಎಂಟಿಸಿ ಜೊತೆ ಒಪ್ಪಂದ ಮಾಡಿಕೊಳ್ಬೇಕು. ಅವರು ಬಿಎಂಟಿಸಿಯಲ್ಲಿ ಟ್ರಾವೆಲ್ ಮಾಡೋದ್ರಿಂದ, ಸ್ವಂತ ವೆಹಿಕಲ್ಗಳನ್ನು ತೆಗೆದೇ ಇರೋದ್ರಿಂದ ಟ್ರಾಫಿಕ್ ಜಾಮ್ಗಳನ್ನ ಕಂಟ್ರೋಲ್ ಮಾಡಬಹುದು ಅನ್ನುವಂಥ ಸಲಹೆ. ಬಿಎಂಟಿಸಿ ಬಸ್ಗಳ ಮೂಲಕ ಪಿಕಪ್ ಡ್ರಾಪ್ಗೆ ಎಸಿ ಬಸ್ಗಳನ್ನು ಕೊಡೋದಕ್ಕೂ ಕೂಡ ಬಿಎಂಟಿಸಿ ಒಪ್ಪಿಗೆಯನ್ನು ಕೊಡುತ್ತೆ. ಆ ಬಗ್ಗೆ ಕಂಪನಿಗಳು ಆಲೋಚನೆ ಮಾಡಬೇಕು ಅನ್ನುವಂತಹ ಸಲಹೆ ಇದೆ. ಸಾರ್ವಜನಿಕರು ಸ್ವಂತ ವೆಹಿಕಲ್ ಬಿಟ್ಟು ಸಾರ್ವಜನಿಕ ಸಾರಿಗೆಯನ್ನು ಹೆಚ್ಚಾಗಿ ಬಳಸಿ ಅಂತ. ಈಗಾಗಲೇ ಮೆಟ್ರೋ ಬಂದ ನಂತರದಲ್ಲಿ ಬಹುತೇಕ ಐಟಿ ಉದ್ಯೋಗಿಗಳು ಮೆಟ್ರೋ ಮೂಲಕವಾಗಿ ಹೋಗ್ತಾ ಇದ್ದಾರೆ. ಸೊ ಅವ್ರದ್ದು ಏನೇ ವೆಹಿಕಲ್ ಇದ್ರೂ ಕೂಡ ಮೆಟ್ರೋ ಪಾರ್ಕಿಂಗ್ ಏನಿರುತ್ತೋ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಈ ಸಮಸ್ಯೆ ಏನಿಲ್ಲ. ಆಮೇಲೆ ಇನ್ನೊಂದು, ಈಗ ಬಹುತೇಕ ಕೋವಿಡ್ ಆದ ನಂತರದಲ್ಲಿ ಬಹುತೇಕ ಕಂಪನಿಗಳು ಹೈಬ್ರಿಡ್ ಸಿಸ್ಟಮ್ಗೆ ಹೋಗಿದ್ದಾರೆ. ಅಂದರೆ ಅರ್ಥ 5 ದಿನಗಳಲ್ಲಿ 2 ದಿನ ವರ್ಕ್ ಫ್ರಮ್ ಹೋಮ್, 3 ದಿನ ಆಫೀಸಲ್ಲಿ ವರ್ಕ್ ಮಾಡೋದು, ಈ ರೀತಿಯ ಪ್ಯಾಟ್ರನನ್ನು ಬಹುತೇಕರು, ಎಲ್ಲೋ ಸ್ವಲ್ಪ ಕಂಪನಿಗಳು ಹೈಬ್ರಿಡ್ ಸಿಸ್ಟಮ್ನ ಫಾಲೋ ಮಾಡ್ತಿಲ್ಲ ಅಂತ ಹೇಳಬಹುದು. ಅಷ್ಟಕ್ಕೆ ಟ್ರಾಫಿಕ್ ಜಾಮ್ ಅಂತ ಹೇಳಲಿಕ್ಕೆ ಬರಲ್ಲ. ಮತ್ತು ಕೆಲವೊಂದಷ್ಟು ಇಂಪಾರ್ಟೆಂಟ್ ಮೀಟಿಂಗ್ಗಳಿರುತ್ತೆ. ನೀವು ಬುಧವಾರ ಮಾಡಬಾರ್ದು, ಇನ್ನೊಂದು ದಿನ ಮಾಡಬಾರ್ದು, ಆ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಇನ್ನು ಬಹುತೇಕ ಕಂಪನಿಗಳು ರೀಜನ್ ವೈಸ್ ಕೆಲಸ ಮಾಡ್ತಾರೆ. ರೀಜನ್ ವೈಸ್ ಅಂತಂದರೆ ಈ US, UK ಅಲ್ಲೆಲ್ಲ ಟೈಮಿಂಗ್ ವ್ಯತ್ಯಯಗಳಾಗುತ್ತೆ. 7:30 to 8 ಮಾಡ್ಕೊಳ್ಳಿ ಸ್ಟಾರ್ಟ್. ಈ ಟೈಮಿಂಗ್ಸ್ಗಳು ಸ್ಕೂಲ್ಗಳಲ್ಲಿ ಏನು ಮಾಡಿದ್ರಲ್ಲ ಅಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ, ಅಲ್ಲಿ ವರ್ಕ್ ಆಗುತ್ತೆ. ಬಟ್ ಕಂಪ್ನಿ ವಿಷಯದಲ್ಲಿ ಐ ಡೌಟ್ ಆಗೋದು ಕಷ್ಟ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಶ್ ಮಾಡ್ತಿದ್ದು. ಈಗಿಲ್ಲ, ಬಿಸಲೇ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡು ಫುಲ್ ಖುಷಿ ಇದನ್ನೀಗ. ತಮಗೆ ಸಿಎಂ ಸ್ಥಾನ ಸಿಗದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ವಿಜಯಪುರದ ಬಿಎಂ ಪಾಟೀಲ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಉದ್ಘಾಟನೆ ಮಾಡಿ ಮಾತನಾಡಿದ ಖರ್ಗೆ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಪ್ರಯತ್ನಿಸಿದೆ. ಆದರೆ ಸಿಎಂ ಆಗಿದ್ದು SM ಕೃಷ್ಣ, ನಾನು ಸಲ್ಲಿಸಿದ ಸೇವೆ ನೀರಲ್ಲಿ ಹೋಯಿತು ಅಂತ ಹೇಳ್ಕೊಂಡಿದ್ದಾರೆ. ಅಲ್ಲದೆ ಬ್ಲಾಕ್ ಅಧ್ಯಕ್ಷನಿಂದ ಈಗ ಎಐಸಿಸಿ ಅಧ್ಯಕ್ಷನಾಗಿದ್ದೀನಿ, ಅಧಿಕಾರದ ಬೆನ್ನು ಹೊತ್ತಿ ಹೋಗಲಿಲ್ಲ, ಅದಕ್ಕಾಗಿ ಸಿಕ್ಕಿದೆ ಅಂತ ಹೇಳಿದರು. ಇನ್ನು ಕರ್ನಾಟಕದ ಇತಿಹಾಸದಲ್ಲಿ ಬಹುದಿನಗಳಿಂದ ದಲಿತ ಸಿಎಂ ಕೂಗು ಬಹುದಿನಗಳಿಂದ ಕೇಳಿ ಬರ್ತಲೇ ಇದೆ. ಪರಮೇಶ್ವರ್ ಸಿಎಂ ಆಗಲಿ ಅಂತ ಜಗಳೂರು ಕಾಂಗ್ರೆಸ್ ಶಾಸಕ ಬಿ ದೇವೇಂದ್ರಪ್ಪ ಅವರು ಹೇಳಿಕೆ ಕೊಟ್ಟರು. ಅಲ್ಲದೆ ಸಿಎಂ ಡಿಸಿಎಂ ಮಧ್ಯೆ ಏನಾದರೂ ಒಪ್ಪಂದ ಆಗಿದ್ರೆ ಅಧಿಕಾರ ಹಂಚಿಕೆ ಆಗಲಿ ಅಂತ ಕೂಡ ಹೇಳಿಕೆ ಕೊಟ್ಟರು. ಇನ್ನು ಕಾಂಗ್ರೆಸ್ ನಾಯಕರ ಮ್ಯೂಸಿಕಲ್ ಚೇರ್ ಆಸೆಗೆ ರಾಜ್ಯದ ಜನ ಬಲಿಯಾಗ್ತಿದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಈ ಮಧ್ಯೆ ನಾಳೆ ಮದ್ದೂರಿನಲ್ಲಿ ಬೃಹತ್ ಸಮಾವೇಶ ನಡೆಯಲಿದ್ದು, ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ 1,000 ಕೋಟಿಗೂ ಅಧಿಕ ಅನುದಾನವನ್ನು ನೀಡಲಿದ್ದಾರೆ. ಸುಮಾರು 20,000ಕ್ಕೂ ಅಧಿಕ ಜನರನ್ನ ಸೇರಿಸಿ ಶಕ್ತಿ ಪ್ರದರ್ಶನ ಮಾಡಿ ಜೆಡಿಎಸ್ಗೆ ಕೌಂಟರ್ ಕೊಡುವ ಲೆಕ್ಕಾಚಾರ ಸರ್ಕಾರದ್ದಾಗಿದೆ. ಚನ್ನಪಟ್ಟಣದಿಂದ ಮದ್ದೂರುವರೆಗೆ ಎಕ್ಸ್ಪ್ರೆಸ್ ವೇ ಸಂಚಾರ ಬಂದಾಗಿದ್ದು, ಸರ್ವಿಸ್ ರಸ್ತೆಯಲ್ಲಿ ವಾಹನಗಳು ಓಡಾಡ್ತಿವೆ. ಸಿಎಂ ಸ್ವಾಗತಿಸುವ ಕಮಾನುಗಳು ಕೂಡ ಹಾಕಲಾಗಿದೆ. ಸಿಸಿ ಅಧ್ಯಕ್ಷನೂ ಆದೆ, CLP ಲೀಡರ್ ಆಗಿ ಸರ್ಕಾರವನ್ನು ತರಕ್ಕೆ ಎಲ್ಲ ಪ್ರಯತ್ನ ಮಾಡದೆ ಬಂತು ಸರ್ಕಾರ. ನಮ್ಮ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು. ನಮ್ಮ ಸೇವೆ ಎಲ್ಲ ನೀರಾಗೋಯ್ತು. ಪೂರ್ತಿ ಬ್ಲಾಕ್ ಪ್ರೆಸಿಡೆಂಟ್ನಿಂದ AICC ಪ್ರೆಸಿಡೆಂಟ್